ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಪ್ರತಿಭಾ ಚಾನಲ್. ಇವತ್ತಿನ ರೆಸಿಪಿ ಎಗ್ ಮಸಾಲ ಕರಿ. ತುಂಬ ಸುಲಭವಾಗಿ ತುಂಬ ರುಚಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ರೈಸಿಗೆ, ಚಪಾತಿಗೆ, ದೋಸೆಗೆ ಎಲ್ಲದಕ್ಕೂ ಸೂಪರ್ ಆಗಿರುತ್ತೆ. ಮೊದಲನೇದಾಗಿ ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ನಾನು ಬೇಯಿಸಿಟ್ಟ ಮೊಟ್ಟೆ 6 ತಗೊಂಡಿದ್ದೇನೆ, ಸಿಪ್ಪೆ ಎಲ್ಲ ತೆಗೆದಿಟ್ಟಿದ್ದೇನೆ. ಇದಕ್ಕೆ ರುಬ್ಬೋಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ಮೊದಲಿಗೆ ಕೊತ್ತಂಬರಿ ಸೊಪ್ಪು, 2 ಕಾಯಿಮೆಣಸು, ಕರಿಮೆಣಸು, ನೀರುಳ್ಳಿ ಹಾಗೂ ಶುಂಠಿ. ಈಗ ಒಂದು ಸಿಂಪಲಾಗಿ ಮಸಾಲೆ ರೆಡಿ ಮಾಡೋಣ. ಈಗ ಒಂದು ಚಿಕ್ಕ ಮಿಕ್ಸಿ ಜಾರಿಗೆ 1 ಈರುಳ್ಳಿ ಹಾಗೂ 1 ಇಂಚಿನಷ್ಟು ಶುಂಠಿ, 1/4 ಸ್ಪೂನಿನಷ್ಟು ಕರಿಮೆಣಸು ಹಾಗೂ ಖಾರಕ್ಕೆ ಬೇಕಾದಷ್ಟು 2 ನಾನು ಕಾಯಿಮೆಣಸು ತಗೊಂಡಿದ್ದೇನೆ ಹಾಗೂ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು. ಇದನ್ನು ಈಗ ನುಣ್ಣಗೆ ರುಬ್ಬಬೇಕು. ನೋಡಿ ವೀಕ್ಷಕರೇ, ಮಸಾಲೆ ಹದವಾಗಿ ರೆಡಿಯಾಗಿದೆ. ಈಗ ಇನ್ನೊಂದು ಮಸಾಲೆ ರೆಡಿ ಮಾಡಬೇಕು. ಇದಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸ್ 2 ಈರುಳ್ಳಿ, 2 ಟೊಮೆಟೊ, 1 ಸ್ಪೂನ್ ಅಚ್ಕಾರದ ಪೌಡ್ರು, 1 ಸ್ಪೂನ್ ಧನಿಯಾ, ಅರಿಶಿನ, ಕರಿಬೇವು, 1/4 ಸ್ಪೂನು ಗರಂ ಮಸಾಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಒಂದು ಬಾಣಲೆ ಬಿಸಿ ಮಾಡಲಿಕ್ಕೆ ಇಡೋಣ. ಬಿಸಿ ಆಗುವಷ್ಟರಲ್ಲಿ ನಾವು ಸ್ವಲ್ಪ ಎಣ್ಣೆ ಹಾಕಬೇಕು. ನಾನೊಂದು 5-6 ಸ್ಪೂನು ಎಣ್ಣೆ ಹಾಕಿದ್ದೇನೆ. ನಂತರ ಕರಿಬೇವು ಸೊಪ್ಪು. ಇದನ್ನು ಸ್ವಲ್ಪ ಉರಿಯಲ್ಲಿ ಫ್ರೈ ಮಾಡಿದರೆ ಸಾಕು. ಈಗ ನಾನು ಕಟ್ ಮಾಡಿಕೊಂಡಂತಹ 2 ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ರುಬ್ಬಕ್ಕೂ ಕೂಡ ನಾನು 1 ಈರುಳ್ಳಿಯನ್ನು ಹಾಕಿದ್ದೇನೆ. ಎಗ್ ಮಸಾಲ ಕರಿ ಅಂದರೆ ಈರುಳ್ಳಿ ಜಾಸ್ತಿನೇ ಇದ್ರೇ ಚೆನ್ನಾಗಿರುತ್ತೆ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹದವಾಗಿ ಹುರ್ಕೊಂಡ್ರೆ ಆಯಿತು. ವೀಕ್ಷಕರೇ, ಈರುಳ್ಳಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅದರಲ್ಲಂತೂ ಹಸಿ ಈರುಳ್ಳಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಸಿ ಈರುಳ್ಳಿಯನ್ನು ತಿನ್ನೋಕೆ ಯಾರೂ ಇಷ್ಟಪಡೋದಿಲ್ಲ, ಬಾಯಿ ದುರ್ವಾಸನೆ ಬರುವ ಕಾರಣಕ್ಕೋಸ್ಕರ. ಇದರಿಂದ ಏನೆಲ್ಲ ಉಪಯೋಗವಾಗುತ್ತೆ ಗೊತ್ತಾ? ಬ್ರೀದಿಂಗ್ ಪ್ರಾಬ್ಲಮ್ ಅಂದರೆ ಉಸಿರಾಟದ ತೊಂದರೆ ಇದ್ದರೆ ಅದು ಕೂಡ ನಿವಾರಣೆ ಆಗುತ್ತೆ. ಜ್ವರ, ಅಲರ್ಜಿಗಳಿಂದ ದೂರವಿರಬಹುದು. ಹಾಗೆಯೇ ರಕ್ತದ ಶುದ್ಧೀಕರಣ ಕೂಡ ಇದು ತುಂಬ ಸಹಾಯ ಮಾಡುತ್ತೆ. ನೀವು ಕೂಡ ಟ್ರೈ ಮಾಡಿ, ಹಸಿ ಈರುಳ್ಳಿ ತಗೊಳ್ಳಿ, ತುಂಬ ಆರೋಗ್ಯಕ್ಕೆ ಒಳ್ಳೆಯದು ವೀಕ್ಷಕರೇ. ಈಗ ನಾನು ಸಣ್ಣದಾಗಿ ಕಟ್ ಮಾಡಿಕೊಂಡಂತಹ 2 ಟೊಮೆಟೊವನ್ನು ಕೂಡ ಸೇರಿಸ್ಕೊಂಡಿದ್ದೇನೆ. ಈರುಳ್ಳಿ ಜೊತೆಗೆ ಇದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಟೊಮೆಟೊವು ತುಂಬ ಸಾಫ್ಟ್ ಆಗಬೇಕು. ಮಧ್ಯ ಮಧ್ಯ ತಿರುಗಿಸಿಕೊಂಡು 2-3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಟೊಮೆಟೊ ಈರುಳ್ಳಿ ಒಂದಕ್ಕೊಂದು ಬೆರಿಬೇಕು. 2 ಕೂಡ ಒಳ್ಳೆ ಫ್ರೈ ಆಗಬೇಕು. ಸ್ಮೂತಾಗಿ ಬರಬೇಕು. ಟೊಮೆಟೊ ಎಲ್ಲ ಕರಗಬೇಕು. ನೋಡಿ, ಈ ಥರ ಬಂದಿದೆ. ಈಗ ನಾವು ಡ್ರೈ ಮಸಾಲ ಹಾಕಬೇಕು. 1 ಸ್ಪೂನಿನಷ್ಟು ನಾನು ಮೆಣಸಿನ ಪೌಡ್ರು ಹಾಕ್ತಿದ್ದೇನೆ, ಅಚ್ಕಾರದ ಪೌಡ್ರು, ಹಾಗೂ 1 ಸ್ಪೂನು ಧನಿಯಾ ಪೌಡ್ರು ಹಾಗೂ 1/4 ಸ್ಪೂನಿನಷ್ಟು ಗರಂ ಮಸಾಲ ಪೌಡ್ರು. ನಂತರ 1/4 ಸ್ಪೂನಿನಷ್ಟು ಅರಿಶಿನ ಪೌಡರ್. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ವೀಕ್ಷಕರೇ, ನಾವು ಇಂಗ್ರೀಡಿಯೆಂಟ್ಸ್ ಫ್ರೈ ಮಾಡುವಾಗ ಲೋ ಫ್ಲೇಮ್ನಲ್ಲಿ ಇಡಬೇಕು. ಮಸಾಲೆಯನ್ನು ಒಂದು 10-20 ಸೆಕೆಂಡುಗಳ ಕಾಲ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಇದನ್ನು ಜಾಸ್ತಿ ಫ್ರೈ ಮಾಡ್ಕೊಳ್ಳೋದೇನೂ ಬೇಡ. ನೋಡಿ, ಈಗ ಕರೆಕ್ಟಾಗಿದೆ. ಇಷ್ಟು ಸಾಕು. ಈಗ ನಾವು ರುಬ್ಬಿಟ್ಟ ಮಸಾಲೆಯನ್ನು ಹಾಕಬೇಕು. ಇದು ಚೆನ್ನಾಗಿ ಫ್ರೈ ಆಗಬೇಕು. ಈ ಮಸಾಲೆಯನ್ನು ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೇವೋ ಅಷ್ಟೇ ಚೆನ್ನಾಗಿ ಗ್ರೇವಿ ರೆಡಿಯಾಗುತ್ತೆ. ಯಾಕೆಂದರೆ ಎಲ್ಲ ಮಸಾಲೆಯನ್ನು ಕೂಡ ಹಸಿದೇ ರುಬ್ಬಿರೋದು. ಈರುಳ್ಳಿ, ಶುಂಠಿ ಹುರಿದು ರುಬ್ಬಿಲ್ಲ. ಹಾಗಾಗಿ ಚೆನ್ನಾಗಿ ಫ್ರೈ ಆಗಬೇಕು. ಇದಕ್ಕೆ ಸ್ವಲ್ಪ ನಾವು ನೀರು ಹಾಕಬೇಕು. ಅದು ಗಟ್ಟಿ ಆಗಬಾರ್ದು, ಸ್ವಲ್ಪ ತೆಳು ಬರಬೇಕು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿ. ವೀಕ್ಷಕರೇ, ನೀವು ಕೂಡ ಟ್ರೈ ಮಾಡಿ. ಈ ಥರ ಈಸಿಯಾದ ಮೆಥಡ್, ತುಂಬ ಸುಲಭವಾಗಿ ಮಾಡುವಂತಹ ರೆಸಿಪಿ ಇದು. ಟ್ರೈ ಮಾಡಿ ನೀವು ಕೂಡ. ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೇನೆ.
ಈಗ ಇಷ್ಟು ಸಾಕು. ಇನ್ನೊಂದು 3-4 ನಿಮಿಷ ಇದನ್ನು ಬೇಯಿಸೋಣ. ಈಗ ಆಗಿದೆ ನೋಡಿ, ಈಗ ಸರಿಯಾಗಿ ಬೆಂದಿದೆ ನೋಡಿ, ಎಲ್ಲ ಮಿಕ್ಸ್ ಆಗಿ ಕರೆಕ್ಟ್ ಉಂಟು. ಉಪ್ಪು ಬೇಕಾದರೆ ನೀವು ಒಮ್ಮೆ ನೋಡಿ ಚಪ್ಪೆ ಇದ್ದರೆ. ಈಗ ನಾವು ಇದಕ್ಕೆ ಮೊಟ್ಟೆಯನ್ನು ಆ್ಯಡ್ ಮಾಡಬೇಕು. ಕಟ್ ಮಾಡಿದಂತಹ ಮೊಟ್ಟೆಯನ್ನು ಆ್ಯಡ್ ಮಾಡಬೇಕು. ನೋಡಿ, ಈ ಥರನೇ ಇಡಬೇಕು. ಮೊಟ್ಟೆಯನ್ನು ಒಂದೊಂದಾಗಿ ಇಡ್ತಾ ಬರಬೇಕು. ನೋಡಿ, ಮಸಾಲೆಯನ್ನು ಈ ಥರ ಅದಕ್ಕೆ ಹಾಕ್ತಾ ಬರಬೇಕು. ಎಲ್ಲ ಮಿಕ್ಸ್ ಮಾಡಬೇಕು ಮಸಾಲೆಯನ್ನು. ಈಗ ರೆಡಿಯಾಗಿದೆ ವೀಕ್ಷಕರೇ. ಇದಕ್ಕೆ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೋಣ. ನಂತರ ಒಂದು 2-3 ಸೆಕೆಂಡ್ಗಳ ಕಾಲ ಮುಚ್ಚಳ ಇಟ್ಟು ಇಡ್ಬೋದು. ಈಗ ನೋಡಿ, ರೆಡಿಯಾಗಿದೆ ನಮ್ಮದು ಎಗ್ ಮಸಾಲ ರೆಡಿಯಾಗಿದೆ. ವೀಕ್ಷಕರೇ, ನೀವು ಕೂಡ ಟ್ರೈ ಮಾಡಿ. ಹಾಗೂ ನನ್ನ ಈ ರೆಸಿಪಿ ನಿಮಗೆ ಇಷ್ಟವಾದರೆ ಲೈಕ್ ಕೊಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.